ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನಿವತ್ತು ನಿಮ್ಮ ಜೊತೆ ಬಂದುಬಿಟ್ಟು ಸ್ಕೂಲ್ ಯೂನಿಫಾರ್ಮಲ್ಲಿ ಚೂಡಿದಾರ್ ಇರುತ್ತಲ್ವ, ಅದರದ್ದು ಕಾಲರ್ ಮತ್ತು ಹುಕ್ಪಟ್ಟಿಯನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ಈ ಥರದ್ದು ಡ್ರೆಸ್ ಆಯಿತಾ, ಇದು ಈ ಥರ ಡ್ರೆಸ್ ಇರುತ್ತೆ. ಈ ಡ್ರೆಸ್ ಇದು ಕಾಲರ್ ಮತ್ತು ಉಪ್ಪಟ್ಟಿ ಆಯಿತಾ. ಕಾಲರ್ ಮತ್ತು ಉಪ್ಪಟ್ಟಿ ಸ್ಟಿಚಿಂಗ್ ವಿಡಿಯೋ ನೀವು ನೋಡ್ಬೋದು. ಇಲ್ಲಿ ನೀಟಾಗಿ ಬಂದಿದೆ ಆಯಿತಾ ನೋಡಿ, ಇಲ್ಲಿ ಈ ಥರ ನೀಟಾಗಿದೆ ಸ್ಟಿಚಿಂಗ್ ಕೂಡ ನೋಡಿ. ಇಲ್ಲಿ ಹತ್ತಿರದಿಂದ ನೋಡಿ ಈ ಥರ ಇದೆ ಆಯಿತಾ ಸ್ಟಿಚಿಂಗು. ಹೀಗೆ ಬಂದಿದೆ. ಮತ್ತು ನಂತರ ಇಲ್ಲಿ ಕಾಲರ್ ಈ ಕಡೆಯಿಂದ ಈ ಥರ ಇದೆ ಕಾಲರ್. ಈ ಥರ ನೋಡಿ. ತುಂಬ ಈಸಿ ಇದೆ, ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಇದನ್ನು ಯಾರು ಕೂಡ ಏನಂತ ಕಷ್ಟ ಇಲ್ಲ, ಸಿಂಪಲ್ ಆಗಿದೆ ನೋಡಿ. ಈ ಥರ ಇದು ಇವಾಗ ನನ್ನ ಕೈಯಲ್ಲಿ ಹಿಡ್ದಿರೋದ್ರಿಂದ ಈ ಥರ ಕಾಣ್ತಾ ಇದೆ. ಅವ್ರು ಹಾಕೊಂಡ್ಮೇಲೆ ಅದು ಕರೆಕ್ಟಾಗಿ ಕೂರುತ್ತೆ ಆಯಿತಾ ನೋಡಿ. ಈ ಥರ ಇದೆ. ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅಂತ ವಿಡಿಯೋದಲ್ಲಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಏನು ಗೊತ್ತಾ, ನಾನು ಈ ಡ್ರೆಸ್ಸಿಗೆ ಉಕ್ಸನ್ನೇ ಅಟ್ಯಾಚ್ ಮಾಡಲಿಕ್ಕಿದ್ದದ್ದು. ಅವ್ರು ಬಟನ್ ಬೇಕು ಹೇಳಿದ್ದಕ್ಕೆ ನಾನು ಬಟನನ್ನು ಅಟ್ಯಾಚ್ ಮಾಡಿದ್ದೀನಿ. ಯಾವುದನ್ನು ಅಟ್ಯಾಚ್ ಮಾಡ್ತೀರಾ ಅದು ನಿಮ್ಮ ಚಾಯ್ಸ್ ಆಯಿತಾ. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು, ನಾನು ಟಾಪಿದ್ದು ಫ್ರಂಟ್ ಪಾರ್ಟನ್ನು ತಗೊಂಡಿದ್ದೀನಿ ನೋಡಿ. ಫ್ರಂಟ್ ಪಾರ್ಟ್ ತಗೊಂಡು ಅದಕ್ಕೆ 6 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಇಟ್ಟಿದ್ದೀನಿ. ಅದಾದಮೇಲೆ 9.5 ಇಂಚದ್ದು ಉದ್ದ, 4 ಇಂಚು ಅಗಲದ್ದು 2 ಪೀಸ್ ಬಟ್ಟೆಯನ್ನು ತಗೊಳ್ಬೇಕು. ಇದು ನಮಗೆ ಬಟನ್ ಪಟ್ಟಿ ಹುಕ್ಪಟ್ಟಿ ಹೇಳ್ತೇವಲ್ವ, ಅದು ಸ್ಟಿಚ್ ಮಾಡಲಿಕ್ಕೋಸ್ಕರ 2 ಪೀಸ್ ಬಟ್ಟೆ ಬೇಕು. 9.5 ಇಂಚು ಉದ್ದ, 4 ಇಂಚು ಅಗಲ. ಅದಾದಮೇಲೆ ಟಾಪನ್ನು ಈ ರೀತಿ ಇಟ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆಯನ್ನು ಇಟ್ಕೊಂಡ್ಬಿಟ್ಟು ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕಿ, ನಾವು ಎಲ್ಲಿಗೆ ಒಂದು ಪಾಯಿಂಟನ್ನು ಮಾಡಿದ್ದೇವೆ ನೋಡಿ 6 ಇಂಚಿಗೆ, ಅಲ್ಲಿವರೆಗೆ. ಅದಾದಮೇಲೆ ಈಗ ತಿರುಗಿಸ್ಕೊಳ್ಬೇಕು. ಬಟ್ಟೆಯನ್ನು ತಿರುಗಿಸ್ಕೊಂಡು ಇನ್ನೊಂದು ಬಟ್ಟೆಯನ್ನು ಇಡಬೇಕು ನೋಡಿ. ಈ ಥರ ಅದರ ಪಕ್ಕದಲ್ಲೇ ಇನ್ನೊಂದು ಬಟ್ಟೆಯನ್ನು ಇಟ್ಟು ಒಂಚೂರು ಮುಂದೆ ಬಂದು ಮತ್ತೆ ವಾಪಸ್ ಬಟ್ಟೆಯನ್ನು ಹೀಗೆ ತಿರುಗಿಸ್ಕೊಂಡು ಮತ್ತೆ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡು ಬನ್ನಿ ಆಯಿತಾ ನೋಡಿ. 2 ಬಟ್ಟೆ ಕೂಡ ಸ್ಟಿಚ್ ಆಯ್ತಲ್ವಾ. ಆದಮೇಲೆ ಬಟ್ಟೆನ ಹೊರಗೆ ತೆಗಿಯೋಣ ನೋಡಿ. ಹೊರಗೆ ತೆಗೆದಾದ್ಮೇಲೆ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಯಿತಾ, ಯಾಕೆಂದರೆ ಈಗ ನಮಗೆ ಬಟ್ಟೆನ ಕಟ್ ಮಾಡಲಿಕ್ಕೆ ಉಂಟು. ಇದು ನಾವು ಎಲ್ಲಿಗೆ 6 ಇಂಚಕ್ಕೆ ಒಂದು ಪಾಯಿಂಟನ್ನು ಮಾಡಿದ್ದೀವಿ ಅಲ್ವಾ, ಅಲ್ಲಿವರೆಗೆ ಕಟ್ ಮಾಡಬೇಕು ಬಟ್ಟೆಯನ್ನು ನೋಡಿ. ಈ ರೀತಿ ನಿಧಾನವಾಗಿ ಅಲ್ಲಿವರೆಗೆ ಕಟ್ ಮಾಡಿ, ಅಲ್ಲಿ ಹತ್ತಿರ ಹೋಗುವಾಗ ಸ್ವಲ್ಪ ಸಣ್ಣದಾಗಿ ವಿ ಶೇಪಲ್ಲಿ ಕಟ್ ಮಾಡಿ. ಇದು ಬಟ್ಟೆಯನ್ನು ನಮಗೆ ತಿರುಗಿಸ್ಕೊಳ್ಳಿಕ್ಕೆ ಉಂಟಲ್ವ, ಹಾಗಾಗಿ ಸಣ್ಣದಾಗಿ ವಿ ಶೇಪಲ್ಲಿ ನೀವು ನೋಡ್ಬೋದು. ಇಲ್ಲಿ ಈ ಥರ ಕಟ್ಟಿಂಗನ್ನು ಮಾಡ್ಕೊಂಡಾಯ್ತಲ್ವ. ಇನ್ನು ಇದನ್ನು ತಿರುಗಿಸ್ಕೊಳ್ಬೇಕು. ನೀವು ನೋಡ್ಬೋದು, ಇಲ್ಲಿ ತಿರುಗಿಸ್ಕೊಂಡ್ಮೇಲೆ ಈ ಥರ ಇದೆ ನೋಡಿ. 2 ಪಟ್ಟಿ ಕೂಡ, ಅದರಲ್ಲಿ ಒಂದು ಬಟ್ಟೆಯನ್ನು ಈ ರೀತಿ ಫೋಲ್ಡನ್ನು ಮಾಡ್ಕೊಳ್ಳಿ. ಇದು ಪಟ್ಟಿ ಎಷ್ಟು ಅಗಲ ಬೇಕು ಎಲ್ಲ ಅದು ನಿಮ್ಮ ಚಾಯ್ಸ್ ಆಯಿತಾ. ನಾನಿಲ್ಲಿ 1.25 ಇಂಚಷ್ಟು ಅಗಲ ಪಟ್ಟಿಯನ್ನು ತೆಗೊಂಡಿದ್ದೀನಿ. ಅದು ನಿಮಗೆ ಸಣ್ಣದು ಬೇಕಾದರೆ ಕೂಡ ನೀವು ತೆಗೊಳ್ಳಿ ಆಯಿತಾ. ಅನಂತರ ಬಟ್ಟೆಯನ್ನು ಆ ರೀತಿ ಮಡಚ್ಕೊಂಡು ಒಂದು ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕಿ. ಇದು ಒಂದು ಸೈಡ್ ಇದು ಪಟ್ಟಿ ಅಲ್ವಾ, ಈಗ ಇದೊಂದು ಸೈಡ್ ಪಟ್ಟಿಗೆ ಈ ರೀತಿ ಒಂದು ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕಿ ಇದನ್ನು ಎಂಡ್ ಮಾಡಬೇಕು. ಅದಾದಮೇಲೆ ನೋಡಿ, ಇದು ಆಯಿತು ಸ್ಟಿಚ್ಚು. ಈಗ ಅದಾದಮೇಲೆ ಇನ್ನೊಂದು ಬಟ್ಟೆಯನ್ನು ಕೂಡ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಹೀಗೆ ಇಟ್ಕೊಳ್ಳಿ. ಸರಿಯಾಗಿ ಜೋಡಿಸ್ಕೊಂಡು ಹಿಡೀರಿ ಆಯಿತಾ ಬಟ್ಟೆಯನ್ನು ನೋಡಿ. ಈ ರೀತಿ ಸರಿಯಾಗಿ ಜೋಡಿಸ್ಕೊಂಡು ಬಟ್ಟೆಯನ್ನು ಹಿಡ್ಕೊಂಡು ಮತ್ತು ಅದಕ್ಕೆ ಕೂಡ ನಮಗೆ ಸ್ಟಿಚ್ಚನ್ನು ಹಾಕಬೇಕು. ಈಗ ನಾವು ಹೇಗೆ ಹಾಕಿದ್ವಿ ಅಲ್ವಾ ಇನ್ನೊಂದು ಪಟ್ಟಿಗೆ, ಅದೇ ರೀತಿಯಾಗಿ ಇದಕ್ಕೆ ಕೂಡ ಸ್ಟಿಚ್ಚನ್ನು ಹಾಕಬೇಕು. ನಾವೆಲ್ಲಿ ಪಾಯಿಂಟ್ ಮಾಡಿದ್ದೀವಿ ಅಲ್ವಾ ಅಲ್ಲಿವರೆಗೆ ಮಾತ್ರ ಸ್ಟಿಚ್ ಬರಬೇಕು. 6 ಇಂಚದವರೆಗೆ, 6 ಇಂಚಿನ ಕೆಳಗೆ ಸ್ಟಿಚ್ ಹೋಗಬಾರ್ದು ನಮ್ಮದು ನೋಡಿ. ಈ ಥರ ಅಲ್ಲಿಗೆ ಬಂತಲ್ವ. ಈಗ ಬಟ್ಟೆಯನ್ನು ತಿರುಗಿಸ್ಕೊಡುವ, ನೀಡಲನ್ನು ಸ್ವಲ್ಪ ಮೇಲೆ ಎತ್ತಿ ಬಟ್ಟೆಯನ್ನು ತಿರುಗಿಸ್ಕೊಂಡು ಮತ್ತು ಇನ್ನೊಂದು ಸ್ಟಿಚ್ ಹಾಕುವ, ಡಬಲ್ ಸ್ಟಿಚ್ ಆಯಿತಾ. ಆಚೆದಕ್ಕೆ ಕೂಡ ನೀವು ಆಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ.
ನೋಡಿ ಈ ಥರ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು. ಡಬಲ್ ಸ್ಟಿಚ್ ಹಾಕೊಂಡ್ಮೇಲೆ ಬಟ್ಟೆನ ತೆಗೆಯೋದು. ನೋಡಿ ಡಬಲ್ ಸ್ಟಿಚ್ ಆದಮೇಲೆ ಬಟ್ಟೆನ ತೆಗೆದಿದ್ದೀವಿ. ತೆಗೆದ್ಮೇಲೆ ನೀವು ನೋಡ್ಬೋದು ಪಟ್ಟಿ ಈ ಥರ ಇದೆ. ಅದರದ್ದು 1 ಇಂಚಿಗಿಂತ ಸ್ವಲ್ಪ ಹೆಚ್ಚು ಬಟ್ಟೆ ಉಳಿದಿದೆ. ಎರಡೂ ಸೈಡಲ್ಲಿ ಕೂಡ ಬಟ್ಟೆ ಉಳಿದಿರುತ್ತೆ. ಈ ಟೈಮಲ್ಲಿ ನಾವು ಏನು ಮಾಡಬೇಕು, ಈ ಎರಡರಲ್ಲಿ ಒಂದನ್ನು ನಾವು ಗಿಡ್ಡ ಮಾಡ್ಕೊಳ್ಬೇಕು. ಇದರಲ್ಲಿ ನೀವು ಚಾಯ್ಸ್ ಮಾಡಬೇಕು ಯಾವುದು ಬಟ್ಟೆ ನಿಮಗೆ ಮೇಲೆ ಬೇಕು, ಯಾವುದು ನಿಮಗೆ ಕೆಳಗೆ ಹೋಗಬೇಕು ಅಂತ. ನೀವು ಯಾವುದನ್ನು ಅಡಿಗೆ ಹಾಕಲಿಕ್ಕೆ ಕೆಳಗೆ ಹಾಕ್ತೀರಿ ನೋಡಿ, ಆ ಬಟ್ಟೆಯನ್ನು ಸಣ್ಣದು ಮಾಡ್ಕೊಳ್ಬೇಕು, ಕಟ್ ಮಾಡಬೇಕು. ಆಮೇಲೆ ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡಿ ಇನ್ನೊಂದು ಪಟ್ಟಿಯನ್ನು ಅದರ ಮೇಲೆ ಇಟ್ಟು ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ. ಯಾವ ಪಟ್ಟಿ ಮೇಲೆ ಬೇಕು, ಯಾವ ಪಟ್ಟಿ ಕೆಳಗೆ ಬೇಕು ನಿಮ್ಮ ಚಾಯ್ಸ್. ಅದಾದಮೇಲೆ ಕೆಳಗೆ ಹಾಕುವ ಪಟ್ಟಿಯನ್ನು ಕಟ್ ಮಾಡಿ ಅರ್ಧದಲ್ಲಿ ಫೋಲ್ಡ್ ಮಾಡಬೇಕು ಅದನ್ನು. ಅನಂತರ ಇನ್ನೊಂದು ಪಟ್ಟಿಯನ್ನು ಅದರ ಮೇಲೆ ಇಡಬೇಕು, ಆಯಿತಾ. ಅದರ ಮೇಲೆ ಇಟ್ಟು ಪುನಃ ನಾವು ಎಲ್ಲಿಗೆ ಒಂದು ಪಾಯಿಂಟನ್ನು ಮಾಡಿದ್ದೀವಿ ನೋಡಿ, ಅಲ್ಲಿಗೆ ಮತ್ತೆ ಒಂದು ಗೆರೆಯನ್ನು ಹಾಕಿ ಆ ಗೆರೆಯ ಮೇಲೆ ಸ್ಟಿಚಿಂಗ್ ಮಾಡಿ, ಆಯಿತಾ. ಈ ಥರ ಆ ಗೆರೆಯ ಮೇಲೇ ಒಂದು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಂಡು ಬನ್ನಿ. ಅದಾದಮೇಲೆ ಈಗ ಕೆಳಗಡೆ ಹೋಗುವ. ಬಟ್ಟೆಯನ್ನು ತಿರುಗಿಸ್ಕೊಂಡು ಈ ರೀತಿ ಕೆಳಗೆ ಹೋಗಿ, ಇನ್ನು ಉಳಿದ ಬಟ್ಟೆ ಇದೆ ಅಲ್ವಾ ಅದಕ್ಕೆ ಸ್ಟಿಚ್ ಹಾಕುವ. ಇದರಲ್ಲಿ ಬಂದು ಉಳಿದ ಬಟ್ಟೆಗೆ ನಿಮಗೆ ಯಾವ ರೀತಿ ಬೇಕೋ ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ, ಆಯಿತಾ. ನೀವು ಹಾಗೆ ಸಿಂಪಲ್ಲಾಗಿ ಚೌಕದಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀರಾದರೆ ಮಾಡಿ, ಹೇಗೆ ಮಾಡ್ತೀರೋ ನಿಮ್ಮ ಚಾಯ್ಸ್. ನಾನು ಇದಕ್ಕೆ ಒಂದು ಸಣ್ಣದಾಗಿ ಒಂಥರ ವಿ ಶೇಪಲ್ಲಿ ಕೊಡ್ತಾಯಿದ್ದೀನಿ, ಯಾಕಂದರೆ ಫಿನಿಶಿಂಗ್ ನಮಗೆ ನೀಟಾಗಿ ಬರಬೇಕಲ್ವ. ಹಾಗಾಗಿ ಇದಕ್ಕೆ ನಾವು ವಿ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೇ ಅದು ಚೆಂದ ಕಾಣ್ತದೆ. ಹಾಗಾಗಿ ಹೀಗೆ ನಿಮಗೆ ಬೇಡ ಅಂತಾದರೆ ನೀವು ಹೀಗೆ ಕೂಡ ಜಸ್ಟ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ ಕವರ್ ಮಾಡ್ಬೋದು. ನೋಡಿ ಈ ಥರ ಹಾಕ್ಕೊಂಡಾಯ್ತಲ್ವ. ಈಗ 1 ರೌಂಡ್ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು ಇದರದ್ದು. ನೀವು ನೋಡ್ಬೋದು ಇಲ್ಲಿ ನೋಡಿ, ಈ ಥರ ಸಣ್ಣದಾಗಿ ವಿ ಶೇಪಲ್ಲಿ ಮಾಡಿದ್ದೀನಿ. ಅದಾದಮೇಲೆ ಇದಕ್ಕೆ ಇನ್ನೊಂದು ರೌಂಡ್ ಸ್ಟಿಚ್ಚನ್ನು ಹಾಕಬೇಕು. ಈಗ ಹೇಗೆ ಹಾಕಿದ್ದೀವಿ ಅಲ್ವ ಅದೇ ರೀತಿ ಇನ್ನೊಂದು ರೌಂಡ್ ಸ್ಟಿಚ್ ನೀವು ನೋಡ್ಬೋದು ಇಲ್ಲಿ. ಇನ್ನೊಂದು ರೌಂಡ್ ಸ್ಟಿಚ್ ಕೂಡ ಆಯಿತು ನಮ್ಮದು. ಪಟ್ಟಿ ಅವ್ರ ಬಟನ್ ಪಟ್ಟಿ ಅಂತೀವಲ್ವ, ಸೊ ಅದು ರೆಡಿ ಆಯಿತು. ಈ ಥರ ಬಂದಿದೆ, ಅದರದ್ದು ಫಿನಿಶಿಂಗ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ನೀವೀಗ ನೋಡ್ಕೊಳ್ಬೋದು. ಇನ್ನು ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ, ಇದನ್ನು ನೀಟಾಗಿ ಜೋಡಿಸ್ಕೊಂಡು ಅದರಲ್ಲಿ ನಮಗೆ ಎಕ್ಸ್ಟ್ರಾ ಬಂದಿರುತ್ತೆ ಅಲ್ವಾ, ಆ ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡಿಕೊಡ್ಬೇಕು. ನೋಡಿ ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಫಿನಿಶಿಂಗ್ ಅನ್ನೋದು ಯಾವ ರೀತಿ ಬಂದಿದೆ. ಎಕ್ಸ್ಟ್ರಾ ಬಂದಿದ್ದನ್ನು ಕೂಡ ನಾವು ಕಟ್ ಮಾಡಿ ತೆಗೆದಾಯ್ತಲ್ವ. ಇನ್ನು ಇದೇ ವಿಡಿಯೋದಲ್ಲಿ ಈಗ ಕಾಲರ್ ಅಟ್ಯಾಚ್ ಮಾಡಲಿಕ್ಕೆ ಉಂಟಲ್ವ. ನೋಡಿ ಕಾಲರ್ ಅಟ್ಯಾಚ್ ಮಾಡುವಾಗ ಫಸ್ಟಿಗೆ ಈ ರೀತಿ ಬಟ್ಟೆಯನ್ನು ಬಿಡಿಸಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಕಾಲರಲ್ಲಿ ನಾವು ಹೆಚ್ಚಿಗೆ ಬಟ್ಟೆ ಬಂದಿದ್ರೆ ಕಟ್ ಮಾಡಿ ಕರೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿ ಬಟ್ಟೆಯನ್ನು 2 ಫೋಲ್ಡ್ ಮಾಡಿ. ಈಗ ನೋಡಿ ನಮ್ಮದು ಬಟನ್ ಪಟ್ಟಿ ಇದೆ ಅಲ್ವಾ, ಹುಕ್ಕುಪಟ್ಟಿ, ಅದರಿಂದ ಹಿಡಿದು ಬ್ಯಾಕ್ವರೆಗೆ ಈ ರೀತಿ ಸ್ವಲ್ಪ ಸ್ವಲ್ಪ ಟೇಪನ್ನು ಹಿಡಿದು ಅಳತೆಯನ್ನು ತೆಗೀರಿ, ಆಯಿತಾ. ನನ್ನದು ಇಲ್ಲಿ ಲೆಂತ್ ಉದ್ದ ಬಂದುಬಿಟ್ಟು 8.5 ಇಂಚಸ್ ಬಂದಿದೆ. ನಿಮ್ಮದು ಎಷ್ಟು ನೀವು ಡೀಪ್ ತೆಗಿತೀರಾ ಅದರ ಮೇಲೆ ಡಿಪೆಂಡ್. ಅದಾದಮೇಲೆ 8.5 ಇಂಚಸ್ ಅಂದರೆ ನನಗೆ ಇಲ್ಲಿ 17 ಇಂಚ್ ಬೇಕು. ನಂದು ಕ್ಯಾನ್ವಾಶ್ ಬಂದು 18 ಇತ್ತು, ಹಾಗಾಗಿ ನಾನು ಸ್ವಲ್ಪ ಕಟ್ ಮಾಡಿ ತೆಗೆದಿದ್ದೀನಿ. ಈ ಕ್ಯಾನ್ವಾಶಿದ್ದು ಅಗಲ ಬಂದುಬಿಟ್ಟು 1 ಇಂಚಿದೆ, ಆಯಿತಾ. ಉದ್ದ ಬಂದುಬಿಟ್ಟು 17 ಇಂಚು. ಕ್ಯಾನ್ವಾಶಿಗಿಂತಲೂ ಅಗಲದಲ್ಲಿ ಮತ್ತು ಉದ್ದದಲ್ಲಿ ಕೂಡ ಹೆಚ್ಚಿಗೆ ಇರುವಂಥ ಬಟ್ಟೆಯನ್ನು ತಗೊಳ್ಳಿ. ಒಂದು 3 ಇಂಚು ಅಗಲ ಇದ್ದರೆ ಸಾಕು. ಉದ್ದದಲ್ಲಿ ಕ್ಯಾನ್ವಾಶಿಗಿಂತ 1.5 ಅಥವಾ 2 ಇಂಚಸ್ ಉದ್ದ ಇದ್ದರೆ ಸಾಕು. ನೀವು ನೋಡ್ಬೋದು ಇಲ್ಲಿ ನಮ್ಮದು ಎಲ್ಲ ಬಟ್ಟೆಗಳು ಉಂಟಲ್ವ. ಅದಾದಮೇಲೆ ಒಂದು ಬಟ್ಟೆಯ ಮೇಲೆ ಕ್ಯಾನ್ವಾಶನ್ನು ಇಟ್ಟು ಈ ರೀತಿ ಸ್ಟಿಚ್ ಮಾಡಬೇಕು. ಒಂದು ಬಟ್ಟೆಯ ಮೇಲೆ ಇನ್ನೊಂದು ಬಟ್ಟೆಯನ್ನು ಆಮೇಲೆ ಯೂಸ್ ಮಾಡುವ ನಾವು, ನೋಡ್ಬೋದು. ಅದಾದಮೇಲೆ 1 ರೌಂಡ್ ಸ್ಟಿಚ್ ಆದಮೇಲೆ ಮತ್ತೆ ಒಂದು ಸೈಡಲ್ಲಿ ಈ ರೀತಿ ಅರ್ಧ ಇಂಚಸ್ ಬಟ್ಟೆಯನ್ನು ಮಡಚ್ಕೊಂಡು ಅದಕ್ಕೆ ಒಂದು ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕಬೇಕು. ಅರ್ಧ ಇಂಚಸ್ ಮಡಚ್ಕೊಂಡು ನೋಡ್ಬೋದು ಇಲ್ಲಿ ಅರ್ಧ ಇಂಚಸ್ ಮಡಚ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕಿ ಆದಮೇಲೆ ಅದನ್ನು ಕಟ್ ಮಾಡಿ ತೆಗಿಬೇಡಿ. ಥ್ರೆಡ್ಡನ್ನು ಹಾಗೆ ಇಟ್ಕೊಂಡು ಅದರ ಕೆಳಗೆ ಇನ್ನೊಂದು ಬಟ್ಟೆಯನ್ನು ಇಟ್ಟು ಮತ್ತೆ ಒಂದು ರೌಂಡ್ ಸ್ಟಿಚ್ಚನ್ನು ಹಾಕಿ, ನಿಮ್ಮದು ಕ್ಯಾನ್ವಾಶ್ ಯಾವ ರೀತಿ ಶೇಪ್ ಉಂಟಲ್ವ ಅದೇ ರೀತಿಯಾಗಿ ಹಾಕಿ, ಆಯಿತಾ. ಅಂದರೆ ಕ್ಯಾನ್ವಾಶಿನ ಮೇಲೆ ಹಾಕಬೇಡಿ, ಒಂದು ಚೂರು ಬದಿಗೆ ಹಾಕಿ ಕ್ಯಾನ್ವಾಶಿನ ಬದಿಯಲ್ಲಿ ಸ್ಟಿಚ್ಚನ್ನು ಹಾಕಿ ಕಂಪ್ಲೀಟ್ ಮಾಡಿ, ಆಯಿತಾ. ಇದೇ ರೀತಿ ಒಂದು ಬಟ್ಟೆದು ಸ್ಟಿಚ್ ಆದಮೇಲೆ ಇನ್ನೊಂದು ಬಟ್ಟೆಯನ್ನು ಇಟ್ಟು ಅದೇ ರೀತಿ ಸ್ಟಿಚ್ಚನ್ನು ಹಾಕಬೇಕು. ಈಗ ನಾವು ಬಟ್ಟೆಯನ್ನು ಫುಲ್ಲಿ ಹೊರಗೆ ತೆಗೆಯುವ. ಹೊರಗೆ ತೆಗೆದಾದ್ಮೇಲೆ ನೋಡ್ಬೋದು ನೀವು ಈ ರೀತಿಯಾಗಿ ಸ್ಟಿಚಸ್ ಬಂದಿದೆ, ಬದಿಗೆ ಸ್ಟಿಚ್ಚನ್ನು ಹಾಕಿರೋದು. ಇನ್ನು ನಮಗೆ ಇದು ಎಕ್ಸ್ಟ್ರಾ ಉಳಿದ ಎಲ್ಲ ಬಟ್ಟೆಯನ್ನು ಕಟ್ ಮಾಡಿ ಬಿಸಾಡಬೇಕು. ಈ ರೀತಿ ನೋಡಿ ಎಲ್ಲ ಬಟ್ಟೆಯನ್ನು ಕಟ್ ಮಾಡಿ ಬಿಸಾಡಿ ಮತ್ತು ಕತ್ತರಿಯಿಂದ ಈ ಥರ ಸಣ್ಣ ಸಣ್ಣದಾಗಿ ಕಟ್ಸನ್ನು ಹಾಕಬೇಕು. ಅದಕ್ಕೆ
ನೋಡಿ ಇಲ್ಲಿ ಮತ್ತು ಮುಂಬದಿಯಲ್ಲಿ ನಮಗೆ ಮೇಯ್ನಾಗಿ ಅಟ್ಯಾಚ್ ಮಾಡಲಿಕ್ಕೆ 1/4 ಇಂಚು ಬಟ್ಟೆ ಸಾಕು. ಅಷ್ಟು ಬಟ್ಟೆಯನ್ನು ಬಿಟ್ಟು ಉಳಿದೆಲ್ಲ ಬಟ್ಟೆಯನ್ನು ನಾವು ಕಟ್ ಮಾಡಬೇಕು. ನಾವು ಯಾವ ಕಡೆ ಅರ್ಧ ಇಂಚ್ ಫೋಲ್ಡ್ ಮಾಡಿದ್ದೇವಲ್ವ ಅದು ನಮಗೆ ಒಳಗಡೆ ಅಟ್ಯಾಚ್ ಮಾಡಲಿಕ್ಕೆ, ಹೊರಗಡೆಯಿಂದ ಅಟ್ಯಾಚ್ ಮಾಡಲಿಕ್ಕೆ 1/4 ಇಂಚಷ್ಟು ಬಟ್ಟೆ ಬಿಟ್ಟರೆ ಸಾಕು. ನೋಡ್ಬೋದು ಈಗ ನಮ್ಮದು ಕಾಲರ್ ಈ ರೀತಿ ರೆಡಿ ಇದೆ ಅಲ್ವಾ. ಇನ್ನು ಇದಕ್ಕೆ ಒಂದು ಫಿನಿಶಿಂಗ್ ಬರಬೇಕಲ್ವ, ಹಾಗಾಗಿ ಈ ಥರ ಒಂಚೂರು ನಿಮ್ಮದು ಮಿಷಿನಿದು ಬೋರ್ಡಿಗೆ ಅದನ್ನು ಉಜ್ಜಿ ಆಮೇಲೆ ಅದಕ್ಕೆ ಒಂದು ಸ್ಟಿಚ್ಚನ್ನು ಹಾಕಿ ಆಯಿತಾ ಬದಿಯಿಂದ. ನೋಡಿ ನಾನಿಲ್ಲಿ ಸ್ಟಿಚ್ಚನ್ನು ಹಾಕಿ ಆಯಿತು. ಅಂದರೆ ಫಿನಿಶಿಂಗಲ್ಲಿ ನೀಟಾಗಿ ಬರಬೇಕಲ್ವ ಆ ಸ್ಟಿಚ್. ನೋಡಿ ಈ ಥರ ನೀವು ಕೂಡ ಹೀಗೆ ಮಾಡಿ ಆಯಿತಾ. ಅದನ್ನು ತಿರುಗಿಸ್ಕೊಂಡ್ಮೇಲೆ ಒಂದು ಸ್ಟಿಚ್ಚನ್ನು ಹಾಕಿ ಅದಾದಮೇಲೆ ಇನ್ನು ಟಾಪಿಗೆ ಅಟ್ಯಾಚ್ ಮಾಡಲಿಕ್ಕೆ ನೀವು ನೋಡ್ಬೋದು ಇಲ್ಲಿ ಈ ರೀತಿ ಟಾಪನ್ನು ಇಟ್ಕೊಳ್ಳಿ. ಟಾಪ್ ಇದು ನಮ್ಮದು ಫ್ರಂಟ್ ಪಾರ್ಟಲ್ಲಿ ಪಟ್ಟಿ ಇದೆ ಅಲ್ವಾ, ಬಟನ್ ಪಟ್ಟಿ, ಆ ಪಟ್ಟಿಯನ್ನು ತಗೊಳ್ಳಿ. ಆಮೇಲೆ ಕಾಲರನ್ನು ಅದರ ಮೇಲೆ ಇಟ್ಟು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಬಟ್ಟೆ ಕೂಡ ಸೀದಾ ಇರಬೇಕು. 1/4 ಇಂಚು ಬಟ್ಟೆ ಬಿಟ್ಟಂತ ಕಾಲರ್ ಕೂಡ ಆ ಬಟ್ಟೆ ಮೇಲ್ಗಡೆ ಇರಬೇಕು. ನಾವು ಫೋಲ್ಡ್ ಮಾಡಿ ಹೊಲ್ದಿದ್ದೀವಲ್ಲ ಅದು ಮೇಲ್ಗಡೆ ಇರಬೇಕು. ನೋಡಿ ಈ ರೀತಿ ನೀಟಾಗಿ ಎಡ್ಜಿಗೆ ಒಂದು ಲಾಕನ್ನು ಮಾಡಿ. ಫಸ್ಟಿಗೆ ಈ ರೀತಿ ಒಂದು ಲಾಕನ್ನು ಮಾಡಿ ಇದರಲ್ಲಿ ಬಟ್ಟೆ ಕೂಡ ಸೀದಾ ಇಟ್ಕೊಂಡಿರಬೇಕು. ಮತ್ತು 1/4 ಇಂಚು ಬಟ್ಟೆಯನ್ನು ಬಿಟ್ಟಿದ್ವಲ್ವ ಆ ಬಟ್ಟೆಯನ್ನು ಆ ಟಾಪಿನ ಮೇಲೆ ಇಟ್ಟು ಸ್ಟಿಚ್ ಮಾಡಬೇಕು. ನೋಡಿ ಇದೇ ರೀತಿ ನೋಡಿಕೊಂಡು ಸ್ಟಿಚ್ ಮಾಡಿ ಆಯಿತಾ. ಬಟ್ಟೆಯನ್ನು ಬಿಡಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಸ್ಟಿಚ್ಚನ್ನು ಮಾಡಿ. ಇದೇ ರೀತಿ ಸ್ಟಿಚ್ಚನ್ನು ಮಾಡಿ ಈ ರೌಂಡನ್ನು ಕಂಪ್ಲೀಟ್ ಮಾಡಬೇಕು. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಕೂಡ ಈಗ ರೀಸೆಂಟಾಗಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿರೋದು. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ಕೂಡ ತುಂಬ ಮುಖ್ಯ ಆಯಿತಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಕಾಲರ್ ಇದು ಎಂಡಿಂಗ್ ಬಂತು ಆಯಿತಾ. ಎಂಡಿಂಗಿಗೆ ಕೂಡ ಈ ಥರ ಕರೆಕ್ಟಾಗಿಯೇ ಬರಬೇಕು. ನೀವು ಕಾಲರ್ ಕಟ್ ಮಾಡ್ಕೊಳ್ಳುವಾಗೆಲ್ಲ ನೋಡ್ಕೊಂಡು ಕಟ್ ಮಾಡಿ ಸರಿಯಾಗಿ ಅಳತೆ ತಗೊಳ್ಳಿ. ನೋಡಿ ಎಂಡಿಗೆ ಬಂದಮೇಲೆ ಅಲ್ಲಿ ಲಾಕನ್ನು ಮಾಡಿ ಬಟ್ಟೆಯನ್ನು ಅಲ್ಲೇ ತಿರುಗಿಸ್ಕೊಳ್ಳಿ. ಥ್ರೆಡ್ಡನ್ನು ಕಟ್ ಮಾಡಿ ಹೊರಗೆ ತೆಗಿಬೇಡಿ. ಬಟ್ಟೆಯನ್ನು ಅಲ್ಲೇ ತಿರುಗಿಸ್ಕೊಂಡು ಆ ಸ್ಟಿಚಸನ್ನು ಒಳಗೆ ಹಾಕಿ ಅದರ ಮೇಲೆ ಕಾಲರ್ ಪಟ್ಟಿಯನ್ನು ಇಟ್ಟು ನೋಡಿ ಈ ರೀತಿ ಇಟ್ಟು ಕವರ್ ಮಾಡಿ ಸ್ಟಿಚ್ ಮಾಡಿದ್ರೆ ಆಯಿತು. ನೋಡಿ ಈ ಥರ ನಮ್ಮದು ಫಸ್ಟಿದ್ದು ಸ್ಟಿಚ್ ಇದಲ್ವ ಹೊಲಿಗೆ, ಅದರ ಮೇಲೆ ಕಾಲರ್ ಪಟ್ಟಿಯನ್ನು ಇಡಬೇಕಷ್ಟೇ. ಇಟ್ಬಿಟ್ಟು ಸ್ಟಿಚ್ ಮಾಡಿ. ನೋಡಿ ಈ ಥರ ನೀಟಾಗಿ ಸ್ಟಿಚ್ಚನ್ನು ಮಾಡಿ. ನೋಡ್ಬೋದು ನೀವು ನಮ್ಮದು ಕಾಲರ್ ಎಷ್ಟು ಚೆಂದ ರೆಡಿ ಆಗಿದೆ ಅಂತ. ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು ನೋಡಿ. ಮತ್ತು ಫಸ್ಟಿಗೆ ಮತ್ತು ಲಾಸ್ಟಿಗೆ ಬಟ್ಟೆಗೆ ಲಾಕ್ ಮಾಡೋದನ್ನು ಮರಿಬೇಡಿ. ನೀಡಲನ್ನು ಮೇಲೆ ಎತ್ತಿ ಬಟ್ಟೆಯನ್ನು ಲಾಕ್ ಮಾಡಬೇಕು. ಅದಾದಮೇಲೆ ನೀವು ನೋಡ್ಬೋದು ಈಗ ನಾನು ಕಾಲರನ್ನು ತೆಗೆದಿದ್ದೇನೆ ಅಲ್ವಾ. ನೋಡಿ ನಾವು ಸ್ಟಿಚ್ ಮಾಡಿರುವಂಥ ಉಪ್ಪಟ್ಟಿ ಮತ್ತು ಕಾಲರ್ ಯಾವ ರೀತಿ ರೆಡಿ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಇಷ್ಟು ಸಾಕು ಅಲ್ವಾ ನಮಗೆ ಟಾಪ್ ಹೊಲಿಲಿಕ್ಕೆ ಎಲ್ಲ. ನೋಡಿ ಇದು ಗೌರ್ಮೆಂಟ್ ಸ್ಕೂಲಿದ್ದು ಟಾಪ್ ಇರುತ್ತಲ್ವ ಅದು ಟಾಪು. ನೋಡಿ ಈ ಥರ ನೀಟಾಗಿ ಫಿನಿಶಿಂಗ್ ಬಂದಿತ್ತು. ತುಂಬ ಚೆಂದ ಆಗಿತ್ತು ಕೂಡ. ಇದು ಆ ಹುಡುಗಿ ಹಾಕೊಂಡ್ಮೇಲೆ ಕೂಡ ಅವಳಿಗೆ ತುಂಬ ಚೆಂದ ಕಾಣ್ತಾ ಇತ್ತು ಆಯಿತಾ. ಅವಳು ಬಂದಿದ್ಲು ಅಕ್ಕ ನೋಡಿ ನನ್ನ ಡ್ರೆಸ್ ಅಂತ ಪುನಃ ತೋರಿಸಲಿಕ್ಕೆ. ನೋಡಿದೆ ನಾನು, ತುಂಬ ಚೆಂದ ಆಗಿತ್ತು ಅವಳಿಗೆ ಫಿಟ್ಟಿಂಗ್ ಕೂಡ ಎಲ್ಲ ಕೂಡ. ಅವಳು ಸ್ವಲ್ಪ ಗುಂಡಿದ್ದಾಳೆ, ಸೊ ಹಾಗಾಗಿ ಅವಳಿಗೆ ಚೆಂದನೇ ಕಾಣ್ತಾ ಇತ್ತು. ಇನ್ನು ಇದಕ್ಕೆ ಬಟನ್ ಎಲ್ಲ ಅಟ್ಯಾಚ್ ಮಾಡಲಿಕ್ಕೆ ಉಂಟು ನೋಡಿ. ಈ ಥರ ಎಲ್ಲ ಈಗ ಫಿನಿಶಿಂಗ್ ಬಂದಿದೆ, ಕಾಲರ್ ಬಟನ್ ಪಟ್ಟಿ ಎಲ್ಲ ಕೂಡ ಅಲ್ವಾ. ಇದಕ್ಕೆ ಇನ್ನು ನಾನು ನಿಮಗೆ ಬಟನನ್ನು ಅಟ್ಯಾಚ್ ಮಾಡಿದ ಮೇಲೆ ತೋರಿಸ್ತೇನೆ. ಬಟನ್ ಆರ್ ಹುಕ್ಸ್ ನಿಮ್ಮ ಚಾಯ್ಸ್ ಆಯಿತಾ. ಈ ಹುಡುಗಿಗೆ ಬಟನ್ಸೇ ಬೇಕಿತ್ತು, ಸೊ ಹಾಗಾಗಿ ನಾನು ಬಟನ್ಸನ್ನೇ ಹಾಕಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆಂದ ಆಗಿದೆ ಅಂತ. ಒಂದು ಐರನ್ ಮಾಡದೆ ಎಂಥ ಸಹ ಮಾಡದೆ ಈ ರೀತಿ ನೀಟಾಗಿ ಫಿನಿಶಿಂಗ್ ಬಂದಿದೆ. ತುಂಬ ಚೆಂದ ಆಗಿದೆ. ನೀವು ಕೂಡ ಟ್ರೈ ಮಾಡಿ ಆಯಿತಾ.